ಅಕ್ಕ ಈ ಪ್ರಾಣಿ ಇಲ್ಲೇ ಇದೆ. ಇನ್ನೊಂದ್ಸಲಿ ಅವನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿನ್ ತಲೆ ಮೇಲೆ ಹಾಕ್ತೀನಿ. ಅಯ್ಯ ನಿನ್ನ ತಗೋ ನೋಡ್ಕೋ. ಈ ಚಲ್ವಿ ಹೂವಿನ ವಿಷಯದಾಗೆ ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಬೇಗ ಬಾ, ಅಂಗಡಿಗೆ ಹೋಗ್ಬೇಕು. ಏನ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೇಕಾ? ವಾ ಯಾಕೆ ನಂಗೇನ್ ಮಾಡಕ್ ಕೆಲ್ಸ ಇಲ್ಲ ಅನ್ಕೊಂಡಿಯೇ? ಬೇಗ ತಗೋಬ ಹೋಗು, ನನ್ ಕೆಲ್ಸ ಅದಾವೆ. ಚೆಲ್ವಿ ಹೇಗಿದೆಯಮ್ಮ? ಹಾ ಚೆನ್ನಾಗಿದೆ ಅಲ್ವಾ? ಅಕ್ಕ ಊ ತಂದ್ಕೊಟ್ಟಿವ್ನಿ, ನಾ ಹೊರಡ್ತೀನಿ. ಬರ್ಲಾ? ಏ ಇರು, ಆವತ್ ನೋಡಿದ್ರೆ ಕರಾರಾಗಿ 80-20 ಅಂತೆಲ್ಲ ಮಾತಾಡ್ದೆ. ಇವತ್ ದುಡ್ಡು ತಗೊಳ್ದೆ ಹೋಗ್ತೀಯಾ? ಅವರು ಸ್ನಾನ ಮಾಡ್ತಾ ಇದ್ದಾರೆ, ಒಂದ್ 5 ನಿಮಿಷ ವೇಟ್ ಮಾಡು, ದುಡ್ಡು ತಗೊಂಡ್ ಬಂದ್ ಕೊಡ್ತೀನಿ. ಪರವಾಗಿಲ್ಲ ಅಕ್ಕ, ಅವ್ವ ಅಂಗಡಿ ಒಬ್ಳೆ ಅವಳೆ, ನಾನ್ ಬೇಗ ಹೋಗ್ಬೇಕು. ಅದಕ್ಕೆ ಬರ್ಲಾ? ಅದು ಇವತ್ ಹಬ್ಬ ಅಲ್ವಾ, ಇಷ್ಟು ದೂರ ಬಂದಿದ್ಯಾ, ಹೋಳ್ಗೆ ತಿನ್ಕೊಂಡ್ ಹೋಗು ಅಂತ ಹೇಳ್ತಿದ್ದಾನೆ. ಸರಿ ನೀನ್ ಇವಾಗ ಪರವಾಗಿಲ್ಲ. ಅಯ್ಯೋ ಇರಮ್ಮ ಬೆಂಕಿ, ನೀನ್ ಇದನ್ನೆಲ್ಲ ಮಾಡ್ತಾ ಇರು, ನಾನು ಹೋಳ್ಗೆ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮಿ, ಮೈಗೆಲ್ಲ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಹಗೂರ ಆಗಂಗೆ ಮಾಡ್ಬಿಟ್ಟಿದ್ದಿ ಕಣಮ್ಮಿ. ಹ್ಞೂ ಕಣವ, ನನಗೂ ಬೆನ್ನ ಗಟ್ಟಿಯಾಗಿ ತಿಕ್ಬಿಟ್ಟೆ ನೀನು ತಿಕ್ಕಿರೋದಕ್ಕೆ ಬೆನ್ನೆಲ್ಲ ಯಪ್ಪ ಅನ್ನುವಂಗಾಗದೆ. ನಿನ್ನ ಕೈ ಗುಣನೇ ಹಂಗದೆ ನೋಡು. ಈ ಯುಗಾದಿ ಹಬ್ಬದಲ್ಲಿ ದೇವ್ರು ನಮಗೆಲ್ಲ ಒಳ್ಳೇದು ಮಾಡಿಬಿಟ್ರೆ ಸಾಕಪ್ಪ. ಎಲ್ಲಿ ಒಳ್ಳೇದಾಯ್ತದ್ಲ, ಮನೆಗೆ ಬಂದು ಮಕ್ಕರ್ಸ್ಕೊಂಡಿಲ್ವಾ ದೃಷ್ಟಿಗೊಂಬೆ? ಏನೋ ನಮ್ಮ ಸಿದ್ದೇಗೌಡ ಆಸೆ ಪಟ್ಟ ಅಂತ ಈ ದೃಷ್ಟಿಗೊಂಬೆ ನಮ್ಮ ಮನೆಗೆ ಸೇರಿಸ್ಕೊಂಡಿವ್ನಿ. ಇಲ್ಲಾಂದ್ರೆ ಈ ಹಬ್ಬದ ದಿವಸ ಇವನು ಸೇರ್ಸ್ಕೊತಿದ್ನೆ. ನಮ್ಮ ಮನೆ ದೇವರು ಯಾರ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳ್ದೇ ಇರೋ ಥರ ಕಾಪಾಡ್ಬಿಟ್ರೆ ಸಾಕಪ್ಪ. ನಿಂಚು ಹೆಂಗೂ ಬಂದಿದೀಯಾ, ನಾಳೆ ಹೊಸ್ ತೊಡ್ಕೊ, ಅದನ್ನ ಮುಗಿಸ್ಕೊಂಡು ಹೋಗವ. ಇದೇನವ ಹಿಂಗೆ ತಮಾಷೆ ಮಾಡ್ತಿದ್ದಿ? ವರ್ಷದಕ್ಕೆ ಮುಗಿಸ್ಕೊಂಡು ಹೋದಾರ ಅವರು? ಇಲ್ಲ ಅವ್ರ ಮನೇಲಿ ನೀರು ಮಜ್ಜಿಗೆ ಪಾನಕಾಯಿ ಹೆಸರು ಬೇಳೆ ಬಿಟ್ರಿ ಏನು ಸಿಕ್ಕತ್ತು? ಮುಗಿಸ್ಕೊಂಡು ಹೋಯ್ತಾರೆ ಅಲ್ಲೇನವಾ? ಹರಿ ಬಾ ಅಕ್ಕ ಬಾವಾ. ನಾನು ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟೆ. ಅಪ್ಪಾಜಿ ಯಾಕಪ್ಪಾಜಿ ಬಾವು ನಂಗೆ ಆಡ್ಕೊಂಡಿರಿ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗುಳ್ದೆ. ನೀನ್ ಅವಾಗ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಅವಾಗ ಅವಮಾನ ಆಗ್ಲಿಲ್ಲ. ಈಗ ಅಪ್ಪಯ್ಯ ಒಂದು ಮಾತಂದಿದ್ಕೆ ಬೇಜಾರಾಗ್ಬಿಡ್ತು. ಹೂಕಡ್ಲ ಮರ್ಗೌಡ ಅಲ್ಲ, ನಮ್ಮ ಸಿದ್ದೇಗೌಡಂಗೆ ಈಗ ಬಾವನ ಮೇಲೆ ಬೋ ಪ್ರೀತಿ ಆಗ್ಬಿಟ್ಟು ಕಣ್ಲ. ಹಾಗೆಲ್ಲ ಏನೂ ಇಲ್ಲ, ನಾವೇ ಅವ್ರನ್ನ ಹಬ್ಬಕ್ಕೆ ಕರೆದು ಅವಮಾನ ಮಾಡೋದು ಯಾಕಪ್ಪಾಜಿ? ಸಿದ್ದು ಹೇಳ್ತಾರೆ ಸರಿಯಾಗಿದೆ. ಅಳಿ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು ನೋಡಿ. ಇವತ್ತು ಹಬ್ಬ, ದಯವಿಟ್ಟು ನೀವಿಬ್ರು ಸುಮ್ಮನೆ ಇದ್ಬಿಡಿ. ಆಯ್ತು ಕಣ್ ಬಿಡಮ್ಮಿ, ಆ ದೇವ್ರ ಮನೇಲಿ ಉತ್ಸವ ಮೂರ್ತಿ ಕೂತಿರೋ ಥರ ನಾನು ಸುಮ್ಕೆ ಕೂತ್ಕೊಂಡ್ಬಿಡ್ತೀನಿ, ಸರಿಯೇ? ಬೇಡ, ನಮ್ಗೆ ಕುಂತ್ಕೊಂಡ್ ತಿನ್ನಕ್ ಬರಕಿಲ್ಲ, ನಾವು ಸಹಾಯ ಮಾಡ್ತೀವಿ. ಕೊಡ್ಲಾ? ಅಕ್ಕ ನೀ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ದಾನೆ.
ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಅವ್ನು ಹೇಳಿದ್ದು ನಾನು ಚೆನ್ನಾಗಿದ್ದೀನಿ ಅಂತಲ್ಲ, ನಾನು ತಂದ್ಕೊಟ್ಟಿರೋ ಹೂವು ಚೆನ್ನಾಗದೆ ಅಂತ. ಇವತ್ತು ಹೂ ಚೆನ್ನಾಗಿದೆ ಅಂತಾನೆ, ನಾಳೆ ನೀ ಚೆನ್ನಾಗಿದ್ಯಾ ಅಂತಾನೆ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇವಾಗ. ಬೇಡ ಬೇಡ, ಅಯ್ಯೋ ಬೇಡ ಅಂತ ಏನಿಲ್ವಾ, ನೀ ಚೆನ್ನಾಗಿದ್ರ ಅಂತ ಹೇಳ್ತಿದ್ದಾನೆ, ನೀವು ನಮ್ಮ ಮಾತನ್ನೇ ಅರ್ಥ ಮಾಡ್ಕೊತಾ ಇಲ್ಲ. ಹಂಗೇನು ಇಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ನೀನ್ ಇವಾಗ. ಅಕ್ಕ ಒಂದೊಂದ್ಸರಿ ಅವ್ನ ನಡವಳಿಕೆ ಗಮನಿಸಕ್ಕ. ಅಕ್ಕ ಅವ್ನು ನಿನ್ಗೆ ಕಾಳಾಕಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇಲ್ದೆ ಹೋದ್ರೆ ನಾನು ಪಕ್ಕದಲ್ಲಿದ್ರು ನನ್ನ ಕೇಳ್ದೆ, ನಿನ್ನೇನಕ್ಕೆ ಕೇಳ್ತಾನೆ? ಇವಾಗ ಕಾಫಿ ತರಕ್ ಹೋದ, ಯಾವಾಗ್ಲೂ ನಿನ್ನೆ ವಿಚಾರಿಸ್ಕೋತಾ ಇರ್ತಾನಂದ್ರೆ ಪಟಾಯ್ಸಕ್ಕೆ ತಾನೆ. ಲೇ, ನೀನಿರೋ ಹೈಟ್ಗೆ ಅವನಿಗೆ ಕಾಣಕ್ಕಿಲ್ಲ ಕಣ್ಲ, ಅದಕ್ಕೆ ನನ್ನ ಮಾತ್ರ ಕೇಳ್ಕೊಂಡು ಹೋದ. ಅಕ್ಕ ನಾನು ಇರೋ ಹೆಸರು ಹೇಳ್ತಾ ಇದ್ರೆ ನೀವು ಕಿಂಡಲ್ ಮಾಡ್ತಾ ಇದ್ದೀರಾ? ಬಿಟ್ಟೋದ್ರೆ ನೋಡ್ಲಾ, ಅವನು ನನ್ನ ಮಾತ್ರ ವಿಚಾರಿಸ್ಕೊತವನೆ ಅಂತ ಹೇಳ್ದೆ. ಈಗ ನಿನ್ಗೂ ಕಾಫಿ ತಂದ್ಕೊಟ್ಟವನೆ ಅಂದ್ರೆ ಅವ್ನು ನಿಂಗೂ ಕಾಳಾಗ್ತವನೆ ಅಂತ ಅರ್ಥನಾ? ಚಿ ಆ ಥರ ಏನು ಇಲ್ಲಕ್ಕೋ. ನಡಿಯಕ್ಕ, ನೀನು ಹೇಗೆ ಮಾತಾಡ್ತೀಯ ಅಂತ ಗೊತ್ತಾಗದೆ ಅಲ್ವಾ? ಹಂಗೇನಿಲ್ಲ, ಅವನಿಗೆ ಮರೇಲಿ ಕುಡ್ದೆ ಅಭ್ಯಾಸ, ಅದಕ್ಕೆ ಹೋದ. ಅಳಿಯಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ನಾನಕ್ಕೆ ಅಂತೆ. ಒಂದ್ ನಿಮಿಷ ಅಳಿಯಂದ್ರೆ, ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಅಂದ್ರೆ ಏನತ್ತೆ? ಎಣ್ಣೆ ಸ್ನಾನ ಅಳಿಯಂದ್ರೆ. ಯುಗಾದಿ ಹಬ್ಬದ ದಿವಸ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ನಮ್ಮ ಆಚಾರ. ಈ ರೀತಿ ಸೂರ್ಯೋದಯಕ್ಕೆ ಮುಂಚೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಮಲ್ಲಿರೋ ನಕಾರಾತ್ಮಕ ಭಾವನೆ ದೂರ ಆಗತ್ತೆ, ನಮ್ಮ ದೇಹದಲ್ಲಿ ಚೈತನ್ಯ ಹುಟ್ಟತ್ತೆ. ಈ ಹಬ್ಬ ಬೇಸಿಗೆಲ್ ಬರೋದ್ರಿಂದ ಬಿಸಿಲಿನ ತಾಪಕ್ಕೆ ದೇಹದಲ್ಲೂ ಉಷ್ಣತೆ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ದೇಹ ತಂಪಾಗತ್ತೆ ಅಂತ ಎಣ್ಣೆ ಸ್ನಾನ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅತ್ತೆ. ನಮ್ಮ ಹಿರಿಯರು ಇಷ್ಟೊಂದು ಆಚಾರಗಳನ್ನು ಪಾಲಿಸ್ತಿದ್ರು ಅಂತ. ಈ ಮನೆಗೆ ಅಳಿಯಾಗಿ ಬಂದಿದ್ದೀರಲ್ವಾ, ಇನ್ಮುಂದೆ ಈ ಥರ ಆಚಾರ ವಿಚಾರಗಳ ಗೊತ್ತಾಗ್ತಾ ಹೋಗುತ್ತೆ ಬಿಡಿ. ಹೌದು ಅಳಿಯಂದ್ರೆ, ಪ್ರತಿ ಆಚಾರನೂ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನಾವದನ್ನು ಪಾಲಿಸ್ಕೊಂಡು ಹೋಗಬೇಕು ಅಷ್ಟೇ. ಸರಿ ಅತ್ತೆ, ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾನು ಎಣ್ಣೆ ಸ್ನಾನ ಮಾಡ್ಕೋತೀನಿ. ಜಾಹ್ನವಿ, ಅಳಿಯಂದ್ರಿಗೆ ಎಣ್ಣೆ ಹಚ್ಚು. ಅರೆ ಬೇಡ, ನಾನೇ ಹಚ್ಕೋತೀನಿ, ಕೊಡಿ. ನೀವು ಅದು ಹೇಗಾಗುತ್ತೆ? ಹೆಂಡತಿ ಅಂದ್ರು ಅವ್ರವ್ರ ಗಂಡಂದ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು, ಅದೇ ನಮ್ಮ ಸಂಪ್ರದಾಯ. ಹ್ಞೂ, ಹಾಗಾದರೆ ಈಗ ನಾನು ಒಬ್ಬನೇ ಎಣ್ಣೆ ಹಚ್ಚಿಸ್ಕೋಬೇಕಾ? ಯಾಕೆ? ಹೊಸದಾಗಿ ನಮಗೆ ಮದುವೆ ಆಗಿದೆ ಅಂತನಾ? ಅದೆಲ್ಲ ಆಗೋದಿಲ್ಲ. ಮಾವನ್ ಕರೀರಿ, ಸಂತೋಷ್ ಭಾವನು ಕರೀರಿ, ಮನೋಹರ್ ಅವರೇ, ನಾವೆಲ್ಲರೂ ಒಟ್ಟಿಗೆ ಎಣ್ಣೆ ಹಚ್ಚಿಸ್ಕೊಂಬಿಡಲ್ವಾ? ಅಳಿಯಂದ್ರೆ, ನಿಮ್ಮ ಮಾವನವರು ಬೆಳಗ್ಗೆನೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ರೇಷನ್ ತರಕ್ಕೆ ಹೋಗಿದ್ದಾರೆ. ನಿಮ್ಮ ಸಂತೋಷ್ ಭಾವ ಇನ್ನೂ ಎದ್ದೇ ಇಲ್ಲ. ನಾನು ಅವ್ರಿಗೆ ಆಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಇವರು ಎಣ್ಣೆ ಹಚ್ಕೊಳ್ಳೋದಿಲ್ಲ, ಎಣ್ಣೆ ಹಾಕೋತಾರೆ. ಸರಿ ಹೋಯ್ತು. ಈಗ ಸದ್ಯಕ್ಕೆ ಮನೇಲಿ ಬರೀ ನಾವಿಬ್ಬರೇ ಗಂಡಸರು ಉಳಿದಿದ್ದೀವಿ ಅಂದಮೇಲೆ ಮನೋಹರ್ ಅವರೇ, ನಾವಿಬ್ಬರೇ ಎಣ್ಣೆ ಹಚ್ಚಿಸ್ಕೊಂಡ್ಬಿಡೋಣ, ಶಾಸ್ತ್ರ ಅಂದ್ರೂ ಮುಗಿಲಿ. ಜಾಹ್ನವಿ, ಮಂಗಳ ಬಾ, ಇಬ್ಬರನ್ನು ಹಿತ್ಲಿಗೆ ಕರ್ಕೊಂಡು ಹೋಗಿ. ಬನ್ನಿ.
ಇವ್ರೊಬ್ಬರು ಎಣ್ಣೆ ಹಚ್ಚಿಸ್ಕೊಳಕ್ ಬರಬಾರ್ದಾ? ಎಷ್ಟು ತಡ ಆಗ್ತಿದೆ. ಬೇಗ ಬಂದರೆ ಇವ್ರಿಗೂ ಎಣ್ಣೆ ಹಚ್ಚಿಬಿಡ್ಬೋದಾಗಿತ್ತು. ಒಂದು ರಾಶಿ ಕೆಲಸ ಬಿದ್ದಿದೆ ಒಳಗಡೆ. ಇವತ್ತು ಒಬ್ಬಟ್ಟಿಲ್ದೇ ಯುಗಾದಿ ಆಗೋದು ಗ್ಯಾರಂಟಿ. ಅಲ್ಲ, ನೀವು ಯಾಕೆ ಯಾವಾಗಲೂ ಒಬ್ಬೊಬ್ಬರೇ ಮಾತಾಡ್ಕೋತಿರ್ತೀರಿ? ಜೋರಾಗಿ ಮಾತಾಡಿದ್ರೆ ನಮಗೂ ಎಲ್ಲೋ ಕೇಳಿಸುತ್ತಲ್ವಾ? ಅಯ್ಯಯ್ಯೋ, ನೀವು ಕೇಳೋಂಥ ಮಾತುಗಳೇನಲ್ಲ ಬಿಡಿ ಅವು. ನಾನು ನಿಮ್ಮ ಸಂತೋಷ್ ಬಾಬಾ ಎದ್ದಿದ್ದಾರೆ ಅಲ್ವಾ ನೋಡ್ಕೊಂಬರ್ತೀನಿ. ಅಲ್ಲಾಗ್ಲೇ ಇಡೀ ಮನೆಯವರೆಲ್ಲ ಎದ್ದು ಮೈಗೆ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಕ್ ಹೋಗಾಯ್ತು. ನೀವು ಮಾತ್ರ ಇನ್ನೂ ಅಂತ ಊರಾಗ್ಲ ಬಾಯಿ ಕಳ್ಕೊಂಡು ಆಕಳಿಸ್ತಾ ಇದ್ದೀರಾ. ಹೇಳ್ರಿ ಬೇಗ. ಎಣ್ಣೆ ಯಾಕೆ ಹಚ್ಕೋಬೇಕು? ನಾವೇ ಹಚ್ಕೊಳಕ್ಕಾಗಲ್ವಾ? ಹಚ್ಚಿದವ್ರ ಕೈಯಲ್ಲಿ ಒಂದಷ್ಟು ಎಣ್ಣೆ ವೇಸ್ಟ್ ಆಗಲ್ವಾ? ಮೊದಲೇ ಹಬ್ಬ ಊಟ ಅದು ಇದು ಅಂತ ಅದ್ರ ಜೊತೆ ಇದೊಂದು ಖರ್ಚು ಬರುತ್ತೆ ರೀ. ವರ್ಷಕ್ಕೊಂದು ಯುಗಾದಿ ಹಬ್ಬ ಅಂತ ಬರುತ್ತೆ ರೀ. ಚೆನ್ನಾಗಿ ಆಚರಣೆ ಮಾಡಬೇಕು. ಎಣ್ಣೆಗೂ ಲೆಕ್ಕ ಹಾಕ್ತಿರಲ್ರಿ. ಇವತ್ತಿನ ಕಾಲದಲ್ಲಿ ನೀರನ್ನು ದುಡ್ಡು ಕೊಟ್ಟೆ ತಗೋಬೇಕು. ಕೊಡಿಲಿ ಒಡೆ ಇಲ್ಲೇ. ನಿನಗೆ ಲೆಕ್ಕಾಚಾರ ಎಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಹಚ್ಕೊಳ್ರಿ. ತಲೆಗೆ ಹಚ್ಕೊಳ್ಳಿ ಒಂಚೂರು. ಹಚ್ಕೋತಾ ಇದೀನಲ್ಲ, ಹಿಡ್ಕೊ. ಈಗ ಸ್ನಾನ ಆಗಲ್ವಾ? ಹಬ್ಬ ಆಗಲ್ವಾ? ನಡಿಯ. ಭಗವಂತ, ಈ ಮನುಷ್ಯನ ನೀನೇ ಕಾಪಾಡಬೇಕು. ಬನ್ನಿ ಬೇಗ. ಆಯ್ತು ಕಣ, ನಡಿಯ. ಅಪ್ಪ ಪಾಪ ನಿದ್ರೆ ಆಯ್ತು. ಇದೆಲ್ಲಿಗೆ ಹೋಗ್ತಾ ಇದೆಯಾ? ಇನ್ನೆಲ್ಲಿಗೆ ಹೋಗ್ಬೇಕಿತ್ತು? ನಿನ್ನ ಗಂಡನಿಗೆ ಸ್ನಾನ ಮಾಡಿಸ್ಬಾರ್ದಾ? ನಾನು ಯಾಕೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕು? ಅವ್ರಿಗೇನು ಸ್ನಾನ ಮಾಡ್ಕೊಳಕ್ ಬರಲ್ವಾ? ಬರೀ ಎಣ್ಣೆ ಹಚ್ಚಿದ್ರೆ ಹೋಗಲ್ಲ. ಸೀಗೆಕಾಯಿ ಎಲ್ಲ ಮೈಗೆ ಕೈಗೆ ಚೆನ್ನಾಗಿ ತೆಕ್ಕಿ ಸ್ನಾನ ಮಾಡಿಸ್ಬೇಕು. ಹೋಗಚ್ಚಿ, ನಾಚಿಕೆ ಆಗತ್ತೆ ನಂಗೆ ಅದೆಲ್ಲ ಮಾಡೋಕ್ಕೆ. ಮದುವೆಗೆ ಮುಂಚೆ ಈ ನಾಚಿಕೆ ಇರಬೇಕಾಗಿತ್ತು. ಸ್ನಾನ ಮಾಡಿಸು. ಒಳ್ಳೆ ಹೋಗ್ತಾ ಇದ್ದೀನಿ ಹೋಗು. ಅರೆ, ನೀವು ಯಾಕೆ ಮತ್ತೆ ಟವಲ್ ತೊಗೊಂಬರಕ್ಕೆ ಹೋದ್ರಿ? ನಾನು ಆಗಲೇ ಈ ಟವಲ್ಲು ಆ ಟವಲ್ಲು ಅಂತ 2 ತಂದಿಟ್ಕೊಂಡಿದ್ದೀನಿ. ನೀವು ಹೋಗಿ ಬನ್ನಿ. ನಾನು ಬಂದಿದ್ದು ನಿಮಗೆ ಟವಲ್ ಕೊಡೋಕ್ಕಲ್ಲ, ನಿಮಗೆ ಸ್ನಾನ ಮಾಡ್ಸೋಕ್ಕೆ. ಆಗಲೇ ಜೊತೆಗೆ ಬನ್ನಿ ಅಂದ್ರೆ ನಾಚ್ಕೊಂಡು ಹೋಗ್ಬಿಟ್ರಿ. ಇವಾಗ ಸ್ನಾನ ಮಾಡಿಸ್ತೀರಾ? ಅಲ್ಲಿ ಅಜ್ಜಿ ನೋಡಿದ್ರೆ ಸ್ನಾನ ಮಾಡಿಸು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ. ಸ್ನಾನ ಮಾಡ್ಸಕ್ಕೆ ನಾನು ಎಳೆ ಮಗುನಾ? ನಾನು ಮಾಡ್ಕೋತೀನಿ, ಹೊರಡಿ. ಅದೆಲ್ಲ ಆಗಲ್ಲ ರೀ. ಅಜ್ಜಿ ಹೇಳಿದ್ದಾರೆ ನಿಮಗೆ ಸಿಗೆಕಾಯಿ ಹಾಕಿ ತಲೆ ಉಜ್ಜಿ ಜೊತೆಗೆ ಬೆನ್ನು ಉಜ್ಜು ಅಂತ. ಅವ್ರು ಹೇಳಿದ್ ಮಾಡಿಲ್ಲ ಅಂದರೆ ಬೈತಾರೆ ಅಷ್ಟೇ. ನಿಮ್ಮ ಅಜ್ಜಿಗೆ ನಾನು ಹೇಳ್ತೀನಿ ನೀವೇ ಸ್ನಾನ ಮಾಡಿಸಿದ್ರಿ ಅಂತ. ಹೊರಡಿ. ತಪ್ಪು. ಹಾಗೆಲ್ಲ ದೊಡ್ಡವ್ರಿಗೆ ಸುಳ್ಳು ಹೇಳಬಾರ್ದು. ಹಾಗೇನಾದ್ರು ಹೇಳಿದ್ರೆ ದೇವ್ರು ಕಣ್ ಕಿತ್ಕೊಂಡ್ಬಿಡ್ತಾನಂತೆ.
ಏಯ್, ಏನ್ ದೊಡ್ಡ ಮಹಾರಾಜನ್ ಮೊಮ್ಮಗ ನೀನು? ಇದು ಮಾತ್ರ ಟೈಮ್ ಟು ಟೈಮ್ ಆಗ್ಬೇಕಲ್ವಾ? ಈಗ ಹೇಳ್ಬಿಟ್ರೆ ಮುಖಾನ ಗಡಿಗೆ ತರ ಮಾಡ್ಕೊಂಡ್ಬಿಡ್ತೀಯ. ಇವ್ರು ಯಾರಕ್ಕ ಅವ್ನ್ ಗಂಗ್ ಬೈತಾ ಇದಾರೆ? ನನ್ಗೇನೋ ಗೊತ್ತು. ಸದ್ದ ಬೈಬೇಡ. ಸುಮ್ಮನೆ ಅಜ್ಜೆ ತಿನ್ನ. ವೆಂಕಿ, ಏನ್ರಿ ನೀವು ಯಾವಾಗ ಹುಳು ಅಂತೀರಲ್ರಿ? ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬಾರ್ದಾ? ಹೌದು ಕಣೆ, ನನಗೆ ತಲೆ ಕೆಟ್ಟಿದೆ, ಅದಕ್ಕೆ ಅವನ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋದು. ಇವತ್ತು ಹಬ್ಬ ತಾನೆ, ಪೂಜೆ ಅಂತ ಗೊತ್ತು ತಾನೆ, ನಾವೆಲ್ಲ ಕಾಯ್ತಿಲ್ವಾ? ಅವನೇನ್ ಸ್ಪೆಷಲ್ಲಾ? ರೀ, ಅವ್ನು ಬೆಳಿಗ್ಗೆ ಬೇಗ ಇದ್ದು ಇಡೀ ಮನೆನ ಅಲಂಕಾರ ಮಾಡಿದಾನೆ, ಬೇಕಾದಷ್ಟು ಕೆಲಸ ಮಾಡಿದಾನೆ. ಏನೋ ಹಸು ಒಂದಿದ್ದಕ್ಕೆ ಅತ್ತೆ ತಿಂಡಿ ಹಾಕೊಟ್ಟಿದ್ದಾರೆ, ಅದಕ್ಕೆ ಯಾಕ್ರಿ ಈ ರೀತಿ ಆಡ್ತೀರಾ? ಅವನು ಒಬ್ಬನೇ ಕಣೆ ಕೆಲಸ ಮಾಡೋದು ಈ ಮನೆಯಲ್ಲಿ, ನಾವೆಲ್ಲ ಬಿಟ್ಟಿಯಾಗಿ ತಿನ್ಕೊಂಡು ಕೂತಿದ್ದೀವಿ. ಹೋಗೆ ಇವಳೊಬ್ಳು ಅವನ ಪರ ವಹಿಸ್ಕೊಂಡು ಬಂದ್ಬಿಟ್ಲು. ಹಬ್ಬದ ದಿನಾನು ಇದೇ ತರ ಆಡ. ಅಕ್ಕ, ಅಲ್ಲಿ ಬೈತಾ ಇದ್ರಲ್ಲ, ಅವ್ರು ಯಾರು? ನಮ್ಮ ಯಜಮಾನ್ರು. ಹಾ, ಅಲ್ಲಿ ಬೈಸ್ಕೊಂಡು ಹೋದ್ರಲ್ಲ, ಅವರು ಇವ್ರಿಗೇನಾಗಬೇಕು? ಅವರು ನಮ್ಮ ಯಜಮಾನ್ರ ಅಣ್ಣ. ಅಣ್ಣನ್ಗೆ ಹಂಗ್ ಬೈತಾರ? ಅವ್ರ ಕಂಡ್ರೆ ಆಗಲ್ವಾ? ಅಂಥದ್ದೇನು ಮಾಡಿದಾರ ಅವರು? ಅಂಥದ್ದೇನೂ ಆಗಿಲ್ಲಪ್ಪ. ಅವನ ಹೆಸರು ವೆಂಕಿ ಅಂತ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳ್ಕೊಂಡ. ನಮ್ಮ ಅತ್ತೆ ಮಾವನೇ ಕರ್ಕೊಂಡು ಬಂದು ಅವನನ್ನು ಸಾಕಿದ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಗೊತ್ತಾಗಿದೆ ವೆಂಕಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ. ಆದರೂ ನಮ್ಮ ಅತ್ತೆ ಮಾವ ಸ್ವಂತ ಮಗನ ಥರನೇ ಅವ್ರನ್ನ ಸಾಕಿದ್ರು. ನಮ್ಮ ಅತ್ತೆ ಮಾವನಿಗಷ್ಟೇ ಅಲ್ಲ, ನಮ್ಮೆಲ್ರಿಗೂ ವೆಂಕಿ ಅಂದರೆ ವಿಶೇಷವಾದ ವ್ಯಕ್ತಿ. ಆದರೂ ದೇವರು ಅವನ ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನ ಕೊಡ್ತಿದ್ದಾನೆ. ಅಕ್ಕ, ಪಾಪ ಕಣಕ್ಕ, ಇಷ್ಟೊಂದು ಫ್ಲಾಶ್ ಬ್ಯಾಕ್ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಪಾಪ ಅನ್ಸುತ್ತೆ ಅಕ್ಕ. ಹೌದು ಕಣೋ, ಈಗಿನ ಕಾಲದಲ್ಲಿ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳೇ ಸಂಬಂಧಗಳನ್ನ ದೂರ ಮಾಡ್ಕೋತಾರೆ. ಅಂಥದ್ರಲ್ಲಿ ಇವ್ರು ಯಾರು ತನ್ನೋರೇ ಅಲ್ಲದೆ ಹೋದ್ರು ಈ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡ್ರು ಮುಖದಲ್ಲಿ ನಗು ತುಂಬ್ಕೊಂಡು ಓಡಾಡ್ತಿರ್ತಾನೆ. ಆ ನಗುಗೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ ಕಣ್ಲ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ ಕಣ್ತು. ತಾತ, ಯುಗಾದಿ ಹಬ್ಬಕ್ಕೆ ಯಾಕೆ ಬೇವು ಬೆಲ್ಲ ತಿನ್ಬೇಕು? ನಮ್ಮ ಸಂಸ್ಕೃತಿನಲ್ಲಿ ಚಿರು, ಯುಗಾದಿ ಹಬ್ಬ ಹೊಸ ವರ್ಷ. ಹೊಸ ವರ್ಷದಲ್ಲಿ ಎಲ್ಲರೂ ಎಣ್ಣೆ ನೀರು ಸ್ನಾನ ಮಾಡಿಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹಿರಿಯವರಿಗೆಲ್ಲ ನಮಸ್ಕಾರ ಮಾಡಬೇಕು. ಆಮೇಲೆ ಇವಾಗ ತಿಂದಿಯಲ್ಲ ಬೇವು ಬೆಲ್ಲ, ಅದರ ಸಂಕೇತ ಏನಂದರೆ ಸುಖ ಬಂದಾಗ ಹಿಗ್ಗಿದೆ, ಕಷ್ಟ ಬಂದಾಗ ಕುಗ್ಗಿದೆ, ಎರಡನ್ನೂ ಒಂದೇ ಮನಸ್ಥಿತಿಯಲ್ಲಿ ತಗೋಬೇಕು ಅನ್ನೋದರ ಅರ್ಥ. ಗೊತ್ತಾಯ್ತಾ? ಬೇವು ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನನ್ನ ಬದುಕಲ್ಲಿ ಬೇವು ಅನ್ನೋದೇ ಇಲ್ಲ. ನಿಮ್ಮ ಪ್ರೀತಿಯಿಂದ ಬರೀ ಬೆಲ್ಲ ಅಷ್ಟೆ.
ಕಹಿ ನಿಮ್ಮ ಹತ್ರನೂ ಸುಳಿದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಜಾಹ್ನವಿ ಅವರೇ. ಈ ವರ್ಷ ನಮ್ಮ ನಾಡಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರಿಗೂ ಸುಖ ನೆಮ್ಮದಿ ಶಾಂತಿ ಸಿಗುವಂತಾಗಲಿ. ಬೆಂಕಿ ಬಾಯಿಲಿ ಆಚೆ ಚೆಲ್ವಿ ಇದ್ದಾಳೆ, ಅವಳು ಕೊಡು. ಹಾಂ